ಏನಕ್ಕ ಏನು ಮಾತಾಡಬೇಕು ಈಗ ಉಂಡ ನಮ್ಮ ಮನೆಯಾಗೆ ಸುಮ್ಮನೆ ಹೋಗ್ತಾಯಿರು ಒಂದು ಲೋಟ ಕಾಪಿ ಕುಡ್ದ ಹೋಗ್ತಾಯಿರು. ಏಯ್ ನಾನೇನು ಉಂಬಕ್ಕೆ ಕಾಪಿ ಕುಡಿಯೋಕೆ ಬಾರ ಅಂತ ಬಂದಿಲ್ಲಲ್ವ ಅಪ್ಪ ನನ್ನ ಮಗನೇ ಸರಿಯಾಗಿ ಮಾತಾಡು. ಅಲ್ಲಿ ಕಟ್ಸುವಾರ ನೋಡಿನಿ ಇವಾಗ ನಿಮ್ಮ ಅಣ್ಣ ಇರೋ ಭಾಗ ಹೋಗ್ತಾರಂತೆ. ಅದಕ್ಕೇ ನಿಂದೇನೈತೆ ನೀನು ತಗೊಂಡು ನಿಮ್ಮ ಅಣ್ಣ ಇರ್ದೇನೈತೆ ಅದನ್ನು ಕೊಡು. 7 ಲಕ್ಷ ದುಡ್ಡು ನಿಮ್ಮ ಅಣ್ಣಗೆ ಕೊಟ್ಟಿದ್ದಂತೆ, ನಿನಗೆ ಅದನ್ನು ಸುಮ್ಮನೆ ಕೊಡೋದು ಕಲಿ ನೀನು. ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮ್ಮ ಅಣ್ಣಯ್ಯ ದುಡ್ಡು ಸ್ವಂತ ದುಡ್ಡು ಕೊಟ್ಟಿರೋದು. ನಿಮ್ಮ ಅಪ್ಪಯಿಂದ ಏನೈತೆ ಅದನ್ನು ನಿಮ್ಮ ಅಪ್ಪನ ಕೆಳಗೆ ಇವಾಗ ನಿಮ್ಮ ಅಣ್ಣ ನಿನ್ಗೆ ಏನು ದುಡ್ಡು ಕೊಟ್ಟಿದ್ದ ಅದನ್ನ ನಿಮ್ಮ ಅಣ್ಣಗೆ ವಾಪಸ್ ಕೊಡೋದು ಕಲಿ. ಮೋಸ ಮಾಡಬಾರ್ದು ಕಣ. ಮೋಸ ಮಾಡ್ದಾರ ಅಣ್ಣ ತಮ್ಮಳಿಗೆ ನನ್ನ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ, ಏನಾಗಬೇಕು ಅಲ್ಲಿ ಆಗುತ್ತೆ. ಉದ್ಧಾರ ಅಂತೂ ಆಗಲ್ಲ ಕಣ ಅಣ್ಣ ತಮ್ಮಳಿಗೆ ಮೋಸ ಮಾಡಿರಿ. ಅವ್ರು ಕಂಡಿಟ್ಕೆ ಕೊಡಬೇಕು, ಒಪ್ಕೊಂಡು ನಾವು ಭಾಗ ತಗೋಬೇಕು ಅಂತ ಯಾಕೆ ಅವ್ರು ಹೇಳ್ದಕ್ಕೆ ಕೊಡಬೇಕು? ಅವ್ರು ಹೇಳಲಿಲ್ಲ ಅಂದ್ರೂ ನಮ್ಮ ಪಾಡಿಗೆ ನಾವು ತಗೊಂತೀವಿ. ಇನ್ನೂ ಸದ್ಯಕ್ಕೆ ತಗೊಂಬಲ್ಲ, ನಾವು ಇನ್ನೊಂದು 2 ದಿವಸ ಬಿಟ್ಟು ತಗೊಂತೀವಿ. ಇವಾಗ ನಮ್ಮನ್ನೇನು ಕೇಳಬೇಡ್ರಿ ಸದ್ಯಕ್ಕೆ. ಅವ್ರು ಹೇಳ್ದ ತಗೋಬೇಕು ಅಂತ ಏನಿಲ್ಲ. ಅಲ್ಲ ಕಣ್ಲು ಸ್ಮೂ ಬಿಡು, ಇನ್ನೊಂದು 2 ದಿನ ಅಣ್ಣ ತಮ್ಮಂದ್ರು ಜೊತೆಗೆ ಇರಲಿ. ಅಣ್ಣ ತಮ್ಮಗಳ ಜೊತೆಗಿದ್ರೆ ಏನಕ್ಕೆ ಇರುತ್ತಿ? ಬಿಡು ಜೊತೆಗೆ ಇರಲಿ ಅಣ್ಣ. ಒಬ್ರು ಕಣ್ಣಕ್ಕೆ ಬೆಣ್ಣೆ ಒಬ್ರು ಕಣ್ಣಕ್ಕೆ ಸುಣ್ಣ ಇಕ್ಕಿದೆಯಲ್ಲ, ಅದಕ್ಕೇನೆ ನೀನು ಇರಲಿ ಅಣ್ಣ ಅಂತಿ. ನಿನ್ನ ಸಣ್ಣ ಮಗು ಕುಡಿಕೆ ಅವ್ರಿಬ್ರಿಗೂ ಗೊತ್ತಾಗಲ್ಲ ಅಂತ ಇಂಥವು ಹೇಳ್ಕೊಡೋದು ನಮ್ಮ ಅತ್ತೆ. ಹೇಳ ಅತ್ತೆ ಇಂಥವು ಹೇಳ್ಕೊಡೋದು. ಯಾಕ ಇಂಥವು ಮಾತ್ರ ಮಾಡಬೇಡ ನೀನು. ಇಬ್ಬರು ಮಕ್ಕಳನ್ನು ಸಣ್ಣ ಕಾಣಬೇಕು ಯಾವತ್ತೂ. ಒಬ್ರು ಕಣ್ಣಕ್ಕೆ ಸುಣ್ಣ ಒಬ್ರು ಕಣ್ಣಕ್ಕೆ ಬೆಣ್ಣೆ ಇಕ್ಕಿರಿ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ಇಬ್ಬರು ಮಕ್ಕಳನ್ನು ನೀನು ಹೆಂಗೆ ಅವ್ರನ್ನೂ ಎತ್ತು ಹೊತ್ತು ಸಾಕಿದ್ದೆ, ಇವ್ರನ್ನ ಹಂಗೆ ಎತ್ತು ಹೊತ್ತು ಸಾಕಿರೋದಲ್ವಿ. ಹಂಗೆ ಮಾಡಬಾರ್ದು. ನಿಮ್ಮ ಅಣ್ಣ ಯಾಕೆ ಮೋಸ ಮಾಡೋದು? ಅಂಥವೆಲ್ಲ ಮೋಸ ಮಾಡ್ಬೇಡ್ಕಣ. ಕೊಟ್ಟಿನ ಕೈಯ ಕೇಳಿಸ್ಕೊಳ, ಕೊಡೋಣ ಒಂದು 500,000 ಅಂತ ಕೇಳಿಸ್ಕೊಳ ಅಂತ ಹೇಳಿ ಬುದ್ಧಿವಾದ ಹೇಳ್ಬೇಕು. ಅವ್ರಿಗೆ ಗೊತ್ತಾಗಲ್ಲ ಸುಮ್ಮನೆ ಕುಡಿಯೇಳ್ರಿ ಅಂತ ಇಂಥ ಮಾತು ಹೇಳ್ತೀಯಲ್ಲ ನೀನು. ತಾಯಿಯಾಗಿ ಗೊತ್ತಾಗಲ್ವೇನೆ ಯಾಕೆ ನಿಮಗೆ? ಹೇಳು ನಿನ್ನ ಬುದ್ಧಿ ಇಲ್ಲ ನೀನು. ನೋಡು ನಸ್ಮು, ನೀನು ಹೇಳ್ತಾ ಇರೋದು ಸರಿಯಾಗೈತೆ. ನಾನೇನು ಯಾರಿಗೆ ನಂಗೆ ಮಾಡಿಲ್ಲ, ಬಿಡು ಹೋಗ್ಲಿ. ಇವಾಗ ಯಾಕೆ ಸುಮ್ಮನೆ ಯಾಕೆ ಇವಾಗ ಅವ್ರಿನ್ನೂ ತಾಮಲ್ವಂತಿ. ಈಗ ನೀನು ಒಂದು ಕಡೆಗೆ ನೋಡ್ಕೊಂಡ್ರೆ ನೀನು ಸಣ್ಣಮಯ ಆಗಬೇಕು, ಒಂದು ಕಡೆಗೆ ನೋಡ್ಕೊಂಡ್ರೆ ನೀನು ಅಕ್ಕಯ್ಯ ಆಗಬೇಕು. ನಾನು ನನ್ನ ತಲೆ ಸಣ್ಣಮಯ ಅಕ್ಕಯ್ಯ ಅಂತ 2 ಕರಿತೀನಿ. ಹಂಗೆ ನಮ್ಗೆ ಇಷ್ಟ ಬಂದಂತೆ ನಾವಿರ್ತೀವಿ. ಹಂಗೇನೆ ಇವಾಗ ಇವರು ತಗೊಂತಾ ಇದ್ದಾರೆ ಭಾಗ. ಇವ್ರಿಗೆ ಇಷ್ಟ ತಗೋಬೇಕು, ನಮ್ಮ ಪಾಡಿನ ಬೇರೆ ಇರಬೇಕು ಅಂತ ಇವ್ರು ಇಷ್ಟಪಟ್ಟವ್ರಿ. ಅದಕ್ಕಾಗಿನ ಇವಾಗ ಏನಿದ್ರು ನೀವು ಬಗೆಹರಿಸ್ಕೊಳ್ರಿ ಅಂತ ಹೇಳ್ತಿರೋದು. ನೀನೀಗ ನೀನು ಬಗೆಹರಿಸ್ಕೊಂಡು ಕೊಡು. ಸುಮ್ಮನೆ ನೀವು ಇಬ್ಬರಿಗೂ ಹೇಳ್ಬಿಟ್ಟು ನಾನು ಕರಿಯ ಅಂತ ಹೋದೆ ಕಾಕಪ್ಪ ಇರಲಿಲ್ಲ ಅಲ್ಲಿ ಹೊಲ್ದಾಗಿ. ಸಿಕ್ಕರೆ ಹೇಳ್ತೀನಿ ಕರ್ಕೊಂಬ. ನಿಮ್ಮ ಅಪ್ಪನ ಕರ್ಕೊಂಬಂದು ಎಲ್ಲರನ್ನ ಕುಂಡಿಸ್ಕೊಂಡು ಭಾಗ ತಗೊಳಕ್ಕಾಗುತ್ತೆ. ನಮಗೇನೋ ನಾವು ತಗೊಂಬಲ್ಲ ಅಂತ ಹೇಳಿಲ್ವಿ. ನೀನು ಹೇಳ್ದಂಗೆ ಏನೋ ಯಾಕೆ ಕೇಳಬೇಕು? ನೀನು ಕೇಳೋಳು, ನೀನು ಹೇಳ್ದಂಗೆ ಕೇಳೋಳು ಅವಳು. ಯಾಕಂದ್ರೆ ನೀನು ಅವಳನ್ನ ತಂದು ಇಲ್ಲಿ ಮದುವೆ ಮಾಡಿರೋದು ನೀನಲ್ಲ. ಅದಕ್ಕೇ ನಮ್ಮ ಮನೆಯೇ ಹಾಳಾಗೋಯ್ತು ಕಣ. ಇವಳಿಂದ ನಮ್ಮ ಮನೆಯಾಗೆ ಜಗಳ ಅಂಬೋದಿರಲಿಲ್ಲ. ಯಪ್ಪ ಜಗಳ ಅಂಬೋದು ಆಡ್ತಿರ್ಲಿಲ್ಲ ನಾವು. ಅಷ್ಟು ಚೆನ್ನಾಗಿದ್ವಿ. ಒಂದು ಜಗಳ ಆಗಲಿಲ್ಲ, ಏನಿಲ್ಲ ಮನೆಯಾಗೆ. ಇವಾಗ ಇವಳಿಂದ ಇಷ್ಟೊಂದು ಜಗಳ ಶುರುವಾಗೈತಿ. ಇವಳಿಂದ ಇಷ್ಟೊಂದು ಕೇಣಿಕಿತಾಪತಿ ಶುರುವಾಗೈತಿ ನಮ್ಮ ಮನೆಯಾಗೆ. ಯಾವತ್ತು ನಮ್ಮ ಅಣ್ಣ ಇನ್ನು ನಾವು ಹೆಂಗಿದ್ದಾರೆ ನಾವು. ಈ ಮೋಸ ಮಾಡ್ತಿರೋದು ನನಗೇನೋ ಗೊತ್ತಾಗಬೇಕು ಲೋಪರ್. ನೀನು ಮೋಸ ಮಾಡ್ತಾ ಇರೋದು ನನಗೆ ಗೊತ್ತಾಗಲಿಲ್ಲ. ಅದಕ್ಕೇ ಗೊತ್ತಾಗಿದ್ರೆ ನಿನ್ನ ಯಾಕಲೆ ನಾನು ಇಲ್ಲಿ ಬಿಡ್ಕೊಂತಿದ್ದೆ. ನಾನು ಗೊತ್ತಾಗಿದ್ರೆ ಮುಂದಾಗ ನಿನ್ನ ಕೈಗೆ ಯಾಕೆ ದೊಡ್ಡ ತಂದು ಕೊಡ್ತಿದ್ದೆ. ನೀನು ಲೋಪರ್ ನನ್ನ ಮಗ ಇವಾಗ ಎಷ್ಟು ಮೋಸ ಮಾಡ್ತಾಯಿದ್ದೆ ಎಂಬುದು ಗೊತ್ತೈತಿ. ಸುಮ್ಮನೆ ಬಿಸಿ ಹಾಕಲೇ ನನ್ನ ದುಡ್ಡು. ನೀನು ಉದ್ಧಾರ ಆಗಲ್ಲ. ದುಡ್ಡು ತಂಡ್ರೆ ಮಾತ್ರ ಉದ್ಧಾರ ಆಗಲ್ಲ. ಅಲ್ಲಾಡು ದುಡ್ಡು ಕೊಡು ಅಂದ್ರೆ ನಾನು ಎಲ್ಲಿಂದ ತಗೊಂಬಂದು ಕೊಡೋಣ ನಿನಗೆ? ಉಂಬಕ್ಕಿಕ್ಕೂ ಅದು ಇದು ತರೋಕ್ಕೂ ನಿನಗೆ ಬಟ್ಟೆ ತರೋಕ್ಕೂ ವರ್ಷ ಈಗ ಹಬ್ದಾಗು ಮಾರನೇ ಹಬ್ದಾಗು ಬಟ್ಟೆ ತತ್ತೀವಿ 2 ಜೊತೆ. ಬಿಡು ಅಂತ ಹೇಳಿ 2 ಜೊತೆ ಬಟ್ಟೆ ತತ್ತೀನಿ. 2 ಬಾಡಿ, 2 ನಿಕ್ಕರ್, 2 ಪಂಚಿ, 2 ಟವಲ್ಲು ಅಂತ ಹೇಳಿ 2 ಸ್ಯಾರೆಟು ಪೀಸ್ ತಗೊಂಡು ಹೊಲ್ಸೋದು. 1,000 ರೂಪಾಯಿ ಎಲ್ಲ ತಗೊಂತಾರೆ ಸ್ಯಾರೆಟ್ ಹೊಲಿಯೋಕ್ಕೆ. ಎಲ್ಲ ತಗೊಂಬಂದು ಕೊಡ್ತೀನಿ. ಹಬ್ಗಳ ಬಿಡು, ನಿನ್ನ ಕೈಲಿ ಹೋಗೋಕ್ಕಾಗಲ್ಲ, ಬಟ್ಟೆ ತರೋಕ್ಕಾಗಲ್ಲ ಅಂತೇಳಿ ನಾನು ಎಲ್ಲ ತಗೊಂಬಂದು ಕೊಡ್ತಿದ್ದೆ. ನಿನಗೇನು ಒಂದು ಸ್ವಲ್ಪನಾದರೂ ಏನೋ ಅನಿಸುತ್ತಾ ಇಲ್ವ? ಅನಿಸುತ್ತಾ ಇಲ್ವ ಹೇಳು? ಅನಿಸುತ್ತಾ ಇಲ್ವ? ನಾನು ಎಷ್ಟು ಆಗೋಗಿದ್ದೀನಿ. ನನಗೆ ಇವತ್ತು ನೀನು ಈ ರೀತಿ ಮಾಡ್ತಾ ಇದೆಯಲ್ಲ. ಮುಚ್ಚ ಬಾಯಿ. ಅವನೇನೋ ಮಾಡ್ಯಾನ, ಅವನೇನು ನಿನಗೆ ಅನ್ಯಾಯ ಮಾಡಿದರೆ ದೇವ್ರು ನೋಡ್ಕೊಂತಾನೆ. ಇಂಥದ್ದು ಅನ್ಯಾಯ ಮಾಡ್ಯಾವ ನನಗೆ ಅಂತ ಹೇಳು ನೋಡ ನೀನು. 7 ಲಕ್ಷ ರೂಪಾಯಿ ಬಟ್ಟೆ ತಂದಿಯಾನ ನೀನು. ಅವ್ನು 7 ಲಕ್ಷ ದುಡ್ಡು ಕೊಟ್ಟಿರೋದು, ನಾನು 1 ರೂಪಾಯಿನೂ ಕಮ್ಮಿ ಮಾಡಿಲ್ಲ. ಅದ್ರಾಗೆ 7 ಲಕ್ಷ ದುಡ್ಡು ಕೊಟ್ಟಿರೋದು. 7 ಲಕ್ಷ ಅದು 20,000 ಬಿಡು. 20,000 ಹೋದ್ರೂ ಹೋಗಲಿ, 7 ಲಕ್ಷನಾದ್ರೂ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇರೋದು. ಕೊಡು, 7 ಲಕ್ಷನಾದರೂ ಕೊಡು. ನಮ್ಮ ತಗಿಲ್ಲ ಹೇಳ್ತಾರ ಇವಾಗ. ನಾವು ತಂದೆ ತಾಪತ್ರಕ್ಕೆ ಬಳಸ್ಕೊಂಡಿದ್ದೀವಿ. ನಮಗೇನು ಗೊತ್ತು, ನಮಗೆ ಕೊಡ್ತಾರೆ ಇವರು ಅಂದ್ಕೊಂಡಿದ್ವಿ. ಮುಚ್ಚೆ ಬಾಯಿ. ಅವನ ಹೆಸರಿಗೆ ಬಾಂಡ್ ಮಾಡೋಕ್ಕೆ ಹೇಳಿ ಕರ್ಕೊಂಡು ಹೋಗಿರೋದು. ಇನ್ನು ನನ್ನ ಮಗ ಮೋಸ ಮಾಡಿ ಇವನ ಹೆಸ್ರಿಗೆ ಮಾಡಿಸ್ಕೊಂಡವನು. ಇವನ ಹೆಸ್ರಿಗೆ ಮಾಡಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾನೆ. ಬಲ್ ಮೋಸ ಮಾಡ್ತಾ ಇದ್ದಾನೆ. ಈ ಮೋಸ ಮಾಡಬಾರ್ದು. ಅಲ್ಲಲ್ಲ ಸ್ಮೋ, ಇವಾಗ ನಾನು ಹೇಳ್ದಂಗೆ ಕೇಳಿನಿ. ಇದೊಳ್ಳ ಸ್ಮೋ, ಇವಾಗ ಹೆಂಗಾಗೈತೆ ಅಂದರೆ ನೋಡಿನಿ.
ಇನ್ನೊಂದೆರಡು ದಿನ ಭಾಗ ಹೋಗೋದು ಬೇಡ, ಒಂದೆರಡು ದಿನ ಕೆಟ್ಟು ಬಂದೈತೆ, ಒಂದೆರಡು ದಿನ ಶನಕ್ಕಾಗತಕ್ಕನ ಸುಮ್ಕಿರು, ಶನಕ್ಕಾದ್ಮೇಲೆ ಭಾಗ ಹೋಗ್ತಾರಿ. ಅಯ್ಯೋ ಅಣ್ಣ ತಮ್ಮಳಿಬ್ರು ಇದ್ದಾರೆ ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಕೆಟ್ಟು ಬರುತ್ತೆ, ಒಂದಲ್ಲ ಒಂದಿನ ಭಾಗ ಹೋಗಲೇಬೇಕು. ಹೆಂಗೆ ಇದ್ದಾರೆ ಅಂದ್ರೆ ಭಾಗ ಹೋಗಲೇಬೇಕು. ಇನ್ನೊಂದೆರಡು ದಿನ ಸುಮ್ಮನಿರೋದು ಏನು? ಇನ್ನೊಂದೆರಡು ದಿನ ಯಾಕೆ ಸುಮ್ಕಿರ್ಬೇಕು? ಒಂದು ಸತಿ ಮನಸ್ತಾಪ ಬಂದೈತೆ ಅಂದರೆ ಅಲ್ಲಿ ಚೆನ್ನಾಗಾಗೋದು ಮಾತೇ ಇಲ್ಲ, ಅಷ್ಟೇ. ಕೇಳಲ್ಲ ಬಿಡು, ಇವನು ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲ್ಲ. ಹಂಗೇನಿದ್ರು ಕೇಳಲ್ಲ ಅಂದರೆ ಅದೇನು ಮಾಡ್ಬೇಕು ಅದನ್ನ ಮಾಡ್ತಾರೆ ಮುಂದಕ್ಕೆ. ಒಳ್ಳೆ ಮಾತನಾಗ ಹೇಳೋದಂತೆ ಹೇಳೀನಿ, ನಾಳೆ ಕೂಕೊಂಡು ಮಾತಾಡ್ಕೊಂಡು ತಗೊಳ್ರಪ್ಪ, ನಾಳೆ ಕನ್ನಡದ ಅಂತ ಹೇಳಿದ್ದೀನಿ. ನಾಳೆ ಕನ್ನಡದ ಮೇಲೆ ಮಾತಾಡ್ಕೊಳ್ರಿ, ಮಾತಾಡ್ಕೊಂಡು ಅದೇನು ತಗೊಂಬತ್ತು ಕಲ್ಕೊಳ್ರಿ, ಅಷ್ಟೇನೆ. ಹೇಳಿದ್ದೀನಿ ಒಳ್ಳೆ ಮಾತನಾಗಿ. ಇವಾಗ ಒಂದು ನಾವು ಇವಾಗ ಅಂಥ ಪರಿಸ್ಥಿತಿಗಿಲ್ಲಮ್ಮ. ಅವ್ರದ್ದು ಇವಾಗ ನಡೀತೈತೆ, ಅಂಗಡಿ ಹಾಕಿದ್ದೀವಿ, ಎಣ್ಣೆ ಮಿಲ್ ಮಾಡಿದ್ದೀನಿ, ಎಣ್ಣೆ ಮಿಲ್ ಚೆನ್ನಾಗಿ ವರ್ಕೌಟ್ ಆಗ್ತೈತೆ ಅನ್ನೋದೊಂದು ಅವ್ನಿಗೆ ದಿಮಾಕ್ ಐತೆ. ಅವ್ನಿಗೆ ಇವಾಗ ದುಡಿತಾರೆ ಮಾಡ್ಕೊಂತಾರೆ. ನಮ್ದು ಏನೂ ಇಲ್ಲ, ನಾವು ಸದ್ಯಕ್ಕೆ ಏನಾರ ಮಾಡ್ಕೊಂಬರ್ಬೇಕು, ನಾವು ಭಾಗ ತಗೊಂಬಲ್ಲ. ನಮ್ದು ಹತ್ತದೇ ಇಲ್ಲ, ನಮ್ದು ಏನೂ ಇಲ್ಲ, ನಾವೇನೂ ಮಾಡಿಲ್ಲ. ಅದಕ್ಕೇನೆ ನಾವು ಇನ್ನೂ ಸದ್ಯಕ್ಕೆ ಏನು ಮಾಡೋಕ್ಕೆ ಹೋಗಲ್ಲ, ಏನು ಮಾತಾಡೋಕ್ಕೆ ಹೋಗಲ್ಲ. ಅದೇ ಮತ್ತೆ ಅವ್ರದ್ದು ಹೆಂಗೋ ನಡೀತೈತೆ. ನಾವು ಕೂಲಿ ಮಾಡ್ಕೊಂಡು ತಿಂಬರು, ನಮ್ಮ ತಗೆ ದೊಡ್ಡಿಲ್ಲ, ನಾವು ಅವತ್ತೆ ಮಾಡ್ಕೊಂಡು ತಿಂಬರು. ನಮ್ಮ ತಗೆ ಯಾವುದೊಂದು ರೂಪಾಯಿ ಕಾಸಿಲ್ಲ, ಏನಿಲ್ಲ, ಯಾವತ್ತೂ ಇಲ್ಲ. ನಾವು ಹಂಗೆ ಅವರಂತೂ ದುಡ್ಡು ಇಕ್ಕೊಂಡವ್ರೆ, ಅಂಗಡಿ ಮಾಡವ್ರೆ ಮಾಡ್ತಾರೆ. ನೀನು ನನ್ಗನ್ನಂತ ಕಿತ್ಕೊಂಡಿರೋ ದುಡ್ಡು ಇಕ್ಕೊಂಡಿನಿ ಎಂಬತ್ತು ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಇಲ್ಲಿ ನೋಡು ಇವನೇ ಹಂಗಿರ್ತಾರ, ಸುಮ್ಮನೆ ಕೊಟ್ಟರೆ ಸರಿ. ನಿಮ್ಮ ಮನೆಗೆ ನೀನು ಮೋಸ ಮಾಡಿಬಿಡ, ದೇವ್ರಾಣೆಗೆ ಉದ್ಧಾರ ಆಗಲ್ಲ, ಉದ್ಧಾರ ಅಂತೂ ಆಗಲ್ಲ, ನೀನು ಉದ್ಧಾರ ಆಗಲ್ಲ ಕಣೋ. ಅದೇ ಮತ್ತೆ ಒಳ್ಳೇದು ಹೇಳ್ತಾ ಇದ್ದೀವಿ ಅಂದಮೇಲೆ ನೀನು ತಗೊಂಡು ನೀನು ಏನಾರ ಮಾಡ್ಕೊ, ಅವ್ರು ತಗೊಂಡು ಏನಾರ ಮಾಡ್ಕೊಂತಾರೆ ಅಷ್ಟೇ. ಒಂದೇ ಮನೆಯಾಗಿದ್ದ ಮೇಲೆ ಒಟ್ಟು ಪರದಾಡೋದು ಬೇಡ. ಒಂದೇ ಮನೆಯಾಗಿ 2 ಒಲೆ ಗುಂಡು ಹೂಡೋದು ಬೇಡ. 2 ಮನೆ ಮಾಡ್ಕೊಳ್ರಿ, ಬೇರೆ ಇರ್ರಿ, ಅವ್ರವ್ರದವ್ರು ಮಾಡ್ಕೊಳ್ರಿ, ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋದು ಕಲೀರಿ, ಅಷ್ಟೇನು. ಬಿಡ ಮತ್ತೆ ಯಾಕೆ ಒಪ್ಪಲ್ಲ? ಇಬ್ಬರು ಒಪ್ಪಿ ತಗೊಂಡ್ರೆ ಚಂದ, ಇಬ್ಬರೊಳಗೆ ಒಪ್ಪಲಿಲ್ಲ ಅಂದರೆ ಒಂಥರ ಅನಿಸುತ್ತೆ. ಇಬ್ಬರೊಳಗೆ ಒಪ್ಪಂಗಿಲ್ಲ, ಬಿಡ ಮತ್ತೆ ಅಕಸ್ಮಾತ್ ಇನ್ನೊಂದು ಬಿಟ್ಟು ತಾಂಬ್ತಾರೆ. ಇಲ್ಲ ಕಾಣತ್ತೆ, ನಾವು ಒಪ್ಪಲ್ಲ, ನಮ್ಗೆ ಈಗಲೇ ತಗೋಬೇಕು ಅಷ್ಟೇ. ನಮಗೊಂದಿಟ್ಟು ಮೋಸ ಅಂಬತ್ತು ಕಂಡ್ಮೇಲೆ ನಾವೇನು ಸುಮ್ಕಿರಲ್ಲ ಅಷ್ಟೇ. ನಮ್ಗೆ ಈಗಲೇ ತಗೋಬೇಕು, ನಾವು ಈಗಲೇ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಈಗಲೇ ತಗೊಂತೀವಿ. ನಾವು ಒಪ್ಪಲ್ಲ, ಯಾರು ಏನೇ ಹೇಳಿದ್ರು ನಾವು ಒಪ್ಪಲ್ಲ ಅಷ್ಟೇ. ನಾವು ಭಾಗ ತಗೋಬೇಕು ಅಂದ್ರೆ ತಗೋಬೇಕು ಅಂತ ನಿರ್ಧಾರ ಮಾಡಿದೀವಿ, ತಗೋಬೇಕಷ್ಟೇ. ಕೊಡೋಕ್ಕಾಗಲ್ವೇ? ನೀನು ಅನ್ಕೊಂಡು ನಂಗೆ ನಡಿ ಸುಮ್ಮನೆ ಅವಾಗನ ಇವ್ರು ಹೇಳ್ದಂಗೆ ನಾವ್ಯಾಕೆ ಕೇಳೋಣ? ನಮಗೆ ಬೇಕಾದ ನಾವು ತಗೊಂತೀವಿ ನಡಿ. ಅದೇ ಹೋದ್ರು ಹೋಗತ್ತೆ, ಇವ್ರಿಗೆ ಹೇಳಿದ್ರೆ ಅರ್ಥಕಮಲ್ಲ ಇವರಿಬ್ರಿಗೂ. ಅಲ್ಲಿ ಹಿಂಗೆ ಮೋಸ ಮಾಡಬಾರ್ದು ಅವರು. ಹಿಂಗೆ ಮೋಸ ಮಾಡಿದರೆ ಯಾರನ್ನ ಏನು ಅಂತಾರೆ ಅಂತ ಸ್ವಲ್ಪ ಪ್ರಜ್ಞೆ ಇರಬೇಕು. ಒಂದಿಟ್ಟು ಅವ್ರವ್ರದ್ದು ಮಾತಾಡ್ಕೊಂಡು ತಗೋಬೇಕು ಅಂಬೋದಿಲ್ವಲ್ಲ. ನಾವಿನ್ನೂ ತಗೊಂಬಲ್ಲ ಅಂತ, ನಾನು ತಾಂಬಲಿಲ್ಲ ಅಂದ್ರೆ ಹೋಗ್ಲಿ, ದುಡ್ಡಾದರೂ ಕೊಡ್ಬೇಕಾ? ದುಡ್ಡಾದರೂ ಕೊಡ್ಬೇಕು ತಾನೆ? ನಾನು ಕೇಳ್ತಾ ಇದ್ದೀನಿ. ನಾನು ಮಾತಾಡಿದ್ರೆ ಹಂಗೆ ಹೋಗ್ತಾ ಇದ್ದಾನೆ. ನಾನು ಇನ್ನೂ ನೋಡಿಲ್ಲ ಅಣ್ಣಯ್ಯ. ಏನು ಅನ್ಕೊಬಿಟ್ಟವ್ ನಾನು ನೋಡತಕ್ಕ ನೋಡ್ತೀನಿ, ಒಳ್ಳೆ ಮಾತಾಗಿ ಮಾತಾಡ್ತೀನಿ, ಒಳ್ಳೇದೇ ಹೇಳ್ತೀನಿ, ಯಾರಿಗಾಗಲಿ ಒಳ್ಳೆ ಮಾತಿಗೆ ಬೆಲೆ ಕೊಡ್ತೀನಿ, ಯಾರಿಗಾಗಲಿ ಮರ್ಯಾದೆ ಕೊಡ್ತೀನಿ, ಬೆಲೆ ಕೊಡ್ತೀನಿ. ಅದನ್ನು ಅವರಾಗಿ ಅವ್ರು ಕಳ್ಕೊಂಡ್ರೆ ಅಷ್ಟೇ, ಅದ್ರ ಕಥೆನೇ ಬೇರೆ. ಅಯ್ಯೋ ಮರ್ಯಾದೆ ಕೊಡೋಕೆ ಹೋಗ್ಬಾರ್ದು ಕಣತ್ತೆ. ಇವಾಗ ತರಗೆಲ್ಲ ಮರ್ಯಾದೆ ಕೊಡೋಕೆ ಹೋದ್ರೆ ನಮಗೆ ಇಲ್ಲದೆಲ್ಲ ಸಮಸ್ಯೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೂ ಒಪ್ಪಂಗಿಲ್ಲ, ಏನಿಲ್ಲ. 7 ಲಕ್ಷ ದುಡ್ಡು ಇಸ್ಕೊಂಡು ಮೋಸ ಮಾಡೋ, ನಿಮಗೆ ಏನು ಮಾಡ್ಬೇಕಂಬದು ಗೊತ್ತಾಗ್ತಿಲ್ಲ. ಅವನ ಹೆಸರಿಗಿರೋದು ನಾವು ಹೆಂಗೆ ಕೇಳೋಕ್ಕಾಗಲ್ಲ, ಬ್ಯಾಂಕ್ನಾಗ ಹೋಗಿ ಗಲಾಟೆ ಮಾಡೋಕ್ಕಾಗಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಅಂದರೆ ಕೆಂಪ್ರಾಯ ಒಂದಿಟ್ಟು ಎದ್ರಿ ಕೆಮ್ತಾನೆ. ಅದಕ್ಕೆ ಒಳ್ಳೆ ಮಾತನ್ನ ಕೇಳಿದ್ದೀವಿ, ನೋಡೋಣ. ತಗೊಂಬಿಲ್ಲ ಭಾಗನ ದುಡ್ಡು ಕೊಡಲಿಲ್ಲ ಅಂದರೆ ಆಮೇಲೆ ನೋಡ್ಕೊವನ ಅಂತೇಳಿ ಸುಮ್ಮನಾಗಿದ್ದೀವಿ. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನನ್ನ ಕರ್ಕೊಬತ್ತೀನಿ. ಬಿಡು ಸಣ್ಣ ಪುಟ್ಟ ಅಣ್ಣ ತಂಗಳಿಗೆಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಅದು ಕೊಡಬಾರ್ದು ಅಂತೇಳಿ ಸುಮ್ಮನಾಗಿದ್ದೀವಿ. ನಾವೇನಂತವೆಲ್ಲ ಮಾಡಬಾರ್ದು ಸಣ್ಣ ಪುಟ್ಟಕ್ಕೆಲ್ಲನ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಬಿಡು ಚೆನ್ನಾಗಿರ್ತಾರೆ, ಅವ್ರು ಒಂದಿನ ಚೆನ್ನಾಗಿ ಆಗ್ತಾರೆ ಅಣ್ಣ ತಮ್ಮಂದರು ಅಂತ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಫ್ರೆಂಡ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ